ಪಾಠ ನಡೆಯುತ್ತಿದೆ. ಮೊದಲಾಗಿ ಧ್ರುವ ವಿದ್ಯಾರ್ಥಿ ಬರುತ್ತಿದ್ದಾರೆ. ನನ್ನ ಹೆಸರು ಧ್ರುವ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವೇನು ವಿವರಿಸಿ. ಕವಿ ಗೋವಿಂದಪ್ಪಯ್ಯವರು ಕನ್ನಡದ ತಾಯಿಯ ಮಧ್ಯದಲ್ಲಿ ಕನ್ನಡ ತಾಯಿಯ ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರಾದ ನಾಡು ಎಂದಿದ್ದಾರೆ. ರಾಷ್ಟ್ರಕೂಟದ ದೊರೆ ನೃಪತುಂಗನು ಕವಿರಾಜ ಮಾರ್ಗ ಎಂಬ ಗ್ರಂಥವನ್ನು ರಚಿಸಿದ್ದಾನೆ. ಅದೇ ರೀತಿ ಕನ್ನಡದ ಆದಿಕವಿ ಪಂಪ ಆದಿಪುರಾಣದ ರನ್ನ ಯಶೋಧರ ಚರಿತೆಯನ್ನು ರಚಿಸಿದ ಮುದ್ದಣ್ಣ ರಾಮಾಶ್ವಂ ಎಂಬ ಕೃತಿಯನ್ನು ಅಲ್ಲದೆ ಪುರಂದರದಾಸರು ಅನೇಕ ದಾಸ ಪಂಗಡಗಳನ್ನು ರಚಿಸುವುದರ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಇಂತಹ ಮಹಾನ್ ಕವಿಗಳು ಈ ಕನ್ನಡ ತಾಯಿಯ ಗರ್ಭದಲ್ಲಿ ಜನಿಸಿದರು ಎಂಬ ಬಗ್ಗೆ ಕವಿ ಹೇಳಿದ್ದಾರೆ. ವಾಸ್ತುಶಿಲ್ಪ ಕ್ಷೇತ್ರದಲ್ಲೂ ಸಹ ಕನ್ನಡ ನಾಡು ಪ್ರಸಿದ್ಧವಾಗಿದೆ. ಕರ್ನಾಟಕದಲ್ಲಿರುವ ಬೇಲೂರು ಮತ್ತು ಹಳೆಬೀಡುಗಳಲ್ಲಿರುವ ದೇವಾಲಯಗಳು ಕೂಡ ಬಹಳ ಪ್ರಸಿದ್ಧತೆಯನ್ನು ಪಡೆದಿವೆ. ಶ್ರವಣಬೆಳಗೊಳದಲ್ಲಿರುವ ಮತ್ತು ಕಾರ್ಕಳದಲ್ಲಿರುವ ಗೊಮ್ಮಟೇಶ್ವರನ ಮೂರ್ತಿಗಳು ಎಲ್ಲರನ್ನೂ ಆಕರ್ಷಿಸುತ್ತವೆ. ಹೀಗೆ ಕರ್ನಾಟಕದ ವಾಸ್ತುಶಿಲ್ಪ ಬಹಳ ಶ್ರೀಮಂತಿಕೆಯಿಂದ ಕೂಡಿದೆ ಎಂದು ಕವಿ ಹಾಡಿ ಹೊಗಳಿದ್ದಾರೆ. ನನಗೆ ಬಂದಿರತಕ್ಕಂಥ ಪ್ರಶ್ನೆ, ರಹೀಮನಿಗೆ ಮೊಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು? ಕ್ವಶನ್. ಅಬ್ದುಲ್ ರಹೀಮನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ವಿಲಾಯಿತಿ ಮುದ್ದಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು. ಅವೇನು ನಿಜಕ್ಕೂ ನಿಕೃಷ್ಟ ವಸ್ತುಗಳು. ಒಂದು ವರ್ಷಗಳಲ್ಲಿ ಕಳೆಬರಹಗಳಾಗಿ ಹೊರಗು ಚಿಲ್ಲಿಯಾಗುವುದು. ಒಂದೇ ತಿಂಗಳಲ್ಲಿ ಬಣ್ಣವು ವಿವರಣವಾಗುವುದು. 2ನೇ ತಿಂಗಳಲ್ಲಿ ಬಣ್ಣವು ಮಾಯವಾಗುವುದು. ಆದರೇನು ನಮ್ಮ ಬಹು ಜನರಿಗೆ ಹಗ್ಗ ಬೇಕಾದುದು. ಆದ್ದರಿಂದ ರಹೀಮನಿಗೆ ಮೊಗ್ಗದ ಮೇಲೆ ದ್ವೇಷ ಉಂಟಾಗಲು ಕಾರಣವಾಯಿತು. ಚೇತನಗೆ ವಂದನೆಗಳು. ನನ್ನ ಹೆಸರು ಮಹಾಲಕ್ಷ್ಮಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. SVRHS ಕಣಕಟ್ಟೆ. ನನಗೆ ಬಂದಿರುವ ವಿಷಯ ಕನ್ನಡ ಹೆಸರನ್ನು ಹೇಗೆ ಅರ್ಪಿಸಬೇಕೆಂದು ಕವಿ ಆಶಿಸುತ್ತಾರೆ. ತನ್ನ ಮರೆಯ ಕಂಪನರಿಯದನ್ನೇ ಹೊರಗೆ ಹುಡುಕುವ ಮೃಗದ ಸೇಡು ನಮ್ಮ ಪಾಡು. ಪರರ ನುಡಿಗೆ ಮಿಡುಕುವ ಕನ್ನಡ ಕಸ್ತೂರಿಯನ್ನು ಹೊಸತು ತೀಡಿದನ್ನ ಸುರಭಿಯಲ್ಲಿ ನೀನದನ್ನು ನವಶಕ್ತಿಯನ್ನಬ್ಬಿಸು. ಹೊಸ ಸುಗಂಧ ದೊಸರೆಯಿಂದ ಜಗದಿ ಹೆಸರ ಎಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ. ನನ್ನ ಹೆಸರು ಮೊಹಮ್ಮದ್ ಸಲೀಂ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಕ್ವಶನ್, ಗೋವಿಂದಪ್ಪಯ್ಯವರ ಪ್ರಮುಖ ಕೃತಿಗಳ್ಯಾವ್ಯಾವು? ಚಿತ್ರಭಾನು, ಹೆಬ್ಬೆರಳು, ಪಾಶ್ಚರ್ಯನಾಥ, ತೀರ್ಥಕರ ಚರಿತೆ, ಬಾಹುಬಲಿ, ಗೊಮ್ಮಟೇಶ್ವರ ರಾಯರು, ಮಗವನ ಚರಿತೆ, ಬಾಹುಬಲಿ, ಭಗವಾನ್, ಚೈತ್ರ. ನನ್ನ ಹೆಸರು
ಸ್ಥಾನದಿಂದ ತೆನೆಯ ಸ್ಥಾನದಿಂದ ಕೂಡಿದ ಗಾಳಿಯು ಬೀಸುತ್ತದೆ. ಪ್ರಾಣಿ ಮತ್ತು ಹಾವುಗಳ ಸಮೂಹವಿದೆ. ನದಿ, ನಗರಗಳ, ಪರ್ವತಗಳನ್ನು ಪ್ರಕೃತಿಯ ವೈಶಿಷ್ಟ್ಯವನ್ನು ವರ್ಣಿಸಿದ್ದಾರೆ. ನನ್ನ ಹೆಸರು ಕಿರಣ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಶಾಲಾ ವಾರ್ಷಿಕೋತ್ಸವದ ದಿನದಂದು ಕರೀಮನು ಮಾಡಿದ ಕೆಲಸವೇನು? ಶಾಲಾ ವಾರ್ಷಿಕೋತ್ಸವದ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು. ಅದರಲ್ಲಿ ಕರೀಮನು ಸ್ತ್ರೀ ಪಾತ್ರ ಮಾಡಿದ್ದನು. ಅದಕ್ಕೆಂದು ತಾಯಿಯ ಗೌಪ್ಯವಾದ ಹಳೆಯ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಏರಲು ತೆಗೆದುಕೊಂಡು ಬಂದಿದ್ದನು. ನಾಟಕ ಮುಗಿದ ನಂತರ ಮನೆಗೆ ಹೋಗದೆ ಎಲ್ಲಿಗೋ ಮಾಯವಾಗಿ ಹೋದನು. ಎಷ್ಟು ವರ್ಷದ ನನ್ನ ಹೆಸರು ವಂದಿತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕವಿಯು ಕನ್ನಡ ತಾಯಿ ಎಂದು ಎಳೆದುಕೊಳ್ಳುತ್ತಾನೆ. ಕವಿಯು ಕನ್ನಡ ತಾಯಿ ಎಂದು ಎಳೆದುಕೊಳ್ಳುತ್ತಾನೆ. ಕವಿಯು ಕನ್ನಡ ತಾಯಿ ಎಂದು ಬೇಡುವುದು ನಾವು ಕೋರುವುದು ನಮ್ಮ ಮನಸ್ಸಿನಲ್ಲಿ ನೀನು ತುಂಬ ಎಲ್ಲ ಮಾತುಗಳಲ್ಲಿ ನೀ ನೆಲೆಸು ನಮ್ಮ ಮನಸ್ಸಿನಲ್ಲಿ ನೀ ನೆಲೆಸು ಎಂದಿಗೂ ನಮಗೆ ನೀವೇ ರಕ್ಷಣೆ ನೀಡಬೇಕು. ನಮಗೆ ಏನೇ ಕಷ್ಟ ಏನೇ ತೊಂದರೆ ಬರಲಿ ನಾವು ಎಂದಿಗೂ ಭಾರತೀಯರು ಪೂಜಿಸಬೇಕು. ನನ್ನ ಹೆಸರು ಮಹೇಶ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಕನ್ನಡಿಗರ ತಾಯಿ ಕಂಠಕೊಂಡ. ಜೈನರ ಪೂಜಕ ಕುಂದವರಿಯರ ಮಧ್ವಯತಿಯ ಬಸವಮೂರ್ತಿ ಮುಖ್ಯಮಠಾಚಾರ್ಯರ ಸರ್ವಪಂಪರನ್ನರ ಲಕ್ಷ್ಮೀಪತಿ ಗಂಗರ ಷಡಕ್ಷರಿ ಪುರಂದರವರೇಣ್ಯರ ತಾಯಿನಿಂದ ಬಸಿರ ಹೊನ್ನಗಣಿ ವಿದ್ಯಾರಣ್ಯರ ಮಾನಸತಿ. ನನ್ನ ಹೆಸರು ಮಾನಸ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರೇಶ್ವರ ರಾಮಚಂದ್ರ ಪ್ರೌಢಶಾಲೆ ಕರ್ನಾಟಕ. ನನಗೆ ಬಂದಿರುವ ವಿಷಯ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಎಂದು. ನಮ್ಮನ್ನು ಅರಸ ತಾಯಿ ನಮ್ಮ ಕನ್ನಡ ಮಾತೆ ನಮ್ಮನ್ನು ಸೈನಿಕರಂತೆ ಕಾಣುತ್ತಾಳೆ. ನಮ್ಮ ಜನ್ಮದಾತೆ ನಮ್ಮ ತಪ್ಪನ್ನೆನ್ನು ಮನಸ್ಸಿನಿಂದ ಅಕ್ಕರೆಯಿಂದ ಕಾಣುತ್ತಾಳೆ. ನಿಮ್ಮಿಂದ ತಾನು ನಮ್ಮ ಬಾಳು ನಿಮ್ಮನ್ನು ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ಭೇದ ಭಾವವಿಲ್ಲದೆ ನಮ್ಮನ್ನು ಪ್ರೀತಿಯಿಂದ ಕಾಣುತ್ತಾಳೆ. ನಮ್ಮನ್ನು ರಕ್ಷಿಸುತ್ತಾಳೆ. ಅದಕ್ಕಾಗಿ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ. ನನ್ನ ಹೆಸರು ರಕ್ಷಿತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಕನ್ನಡಿಗರ ತಾಯಿ ಯುಗವನ್ನು ಏಕೆ ತೋರಿಸಬೇಕು ಎಂದು ಕವಿ ಆಶಿಸುತ್ತಾರೆ.
ಪ್ರದರ್ಶಿಸುತ್ತಾರೆ. ರಚನಾ. ನನ್ನ ಹೆಸರು ರಚನಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು? ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳು ಯಾರೇ ಅಂಗಡಿಯಲ್ಲಿ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವೋ ಸಕ್ಕರೆ ಹರಳನ್ನು ಕೊಡಿ. ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದ ಸಂಪ್ರದಾಯ. ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ತೆಗೆದುಕೊಳ್ಳುವುದು ಸರಿಯೇ ಎಂದು ಆಕ್ಷೇಪಿಸಿದರು. ಮಹೇಶ್ ಕೆ.ಎಂ. ನನ್ನ ಹೆಸರು ಮಹೇಶ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ. ಬಾಗಲವಾಡಿ ಸಾಹೇಬ್ ಮೊದಲ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಅವರು ಜನತೆ ಸದಾಚಾರ ಸದ್ಭಾವನೆಗಳುಳ್ಳ ವ್ಯಕ್ತಿಯಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದ್ದರು. ಅವರು ಹಿಂದೂ ಮುಸ್ಲಿಂ ಭಾವೈಕ್ಯದ ವ್ಯಕ್ತಿಯಾಗಿದ್ದರು. ಸ್ವಾತಿ. ನನ್ನ ಹೆಸರು ಸ್ವಾತಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಲೇಖಕರ ಹುಟ್ಟೂರಿನಿಂದ ಮುಸ್ಲಿಮರ ಧಾರ್ಮಿಕ ಉತ್ಸವದ ಪವಿತ್ರ ಸಂಪ್ರದಾಯವೇನು? ಲೇಖಕರ ಬಾಗಲವಾಡಿಯ ಹುಟ್ಟೂರಿನ ಸಂಪ್ರದಾಯ ಲೇಖಕರ ಹುಟ್ಟೂರಿನ ಬಾಗಲವಾಡಿಯ ಉಸ್ಸೆಂಬ ಸಂಪ್ರದಾಯ. ನನಗೆ ಬಂದಿರುವ ವಿಷಯ ಬಾಗಲವಾಡಿ ದೇವರಾಯ ಜೀವನ ಚರಿತ್ರೆ ಮತ್ತು ಕೃತಿಗಳು. ಬಾಗಲವಾಡಿ ದೇವರಾಯರು ದಿನಾಂಕ 1927 ಅವರ ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲವಾಡಿಯವರು. ಮಂಗಳೂರಿನ ಜಿಲ್ಲೆಯಲ್ಲಿ ಕಾಲೇಜಿನ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು. ಇವರ ಕೃತಿಗಳು ಹುಚ್ಚು ಮೋನಾಸಿಫ ಮತ್ತು ರುದ್ರಪ್ಪನ ರೌದ್ರ ಕಥೆಗಳು. ಇವರು ಒಟ್ಟು 26 ಕಥೆಗಳನ್ನು ಬರೆದಿದ್ದಾರೆ. 1985ರಲ್ಲಿ ಇವರು ನಿಧನರಾದರು. ದೀಪಿಕಾ. ನನ್ನ ಹೆಸರು ದೀಪಿಕಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ರಾಷ್ಟ್ರಕವಿ ಎಂ. ಗೋವಿಂದ ಪೈ ಅವರ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಜನಿಸಿದರು. ಅವರ ಜನ್ಮ ದಿನಾಂಕ 1883ರಲ್ಲಿ ಜನಿಸಿದರು. ಅವರ ತಂದೆ ಸಾಹುಕಾರ ತಿಮ್ಮಪ್ಪ, ತಾಯಿ ಹೆಸರು ದೇವಸಿ ಅಮ್ಮ. ನನ್ನ ಹೆಸರು ಅಮೂಲ್ಯ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಏನು? ಕನ್ನಡದ ಆದಿಕವಿ ಪಂಪ ಕವಿ ಲಕ್ಷ್ಮೀಜ ಕವಿರತ್ನ
ಜನ್ನ ಷಡಕ್ಷರಿ ಮುದ್ದಣ್ಣರ ಪುರಂದರದಾಸರು ಕನಕದಾಸರು ಮೊದಲಾದವರು ಭಕ್ತಿ ಪ್ರಧಾನವನ್ನು ಕೀರ್ತನೆಗಳನ್ನು ರಚಿಸಿದ್ದಾರೆ. ವಿಜಯ ಸಾಮ್ರಾಜ್ಯದ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿ ನಿಂತರು. ಹೀಗೆ ಕನ್ನಡ ನಾಡಿನ ಹಿರಿಮೆಯಾಗಿದೆ. ಈಗ ಕಂಠಪಾಠ ಸ್ಪರ್ಧೆಯನ್ನು ಏರ್ಪಡಿಸುತ್ತಿದ್ದೇವೆ. ಚೈತ್ರ ಸಾಧನೆ. ಜೈನರಾದ ಪೂಜ್ಯಪಾದ ಕುಂದವರ್ಯರ ಮಧ್ವಯತಿಯ ಬಸವಪತಿಯ ಮುಖ್ಯಮತಾಚಾರ್ಯರ ಶರ್ವಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದನ್ನರ ಪುರಂದರವರೇಣಿರ ತಾಯಿ ನಿನ್ನ ಬಸಿರವನ್ನಗಣಿ ವಿದ್ಯಾರಣ್ಯರ ಜೈನರಾದ ಪೂಜ್ಯಪಾದ ಮಧ್ವಯತಿಯ ಬಸವಪತಿಯ ಮುಖ್ಯಮಂತ್ರಾಚಾರ್ಯ ಸರ್ವಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದ್ದಣ್ಣರ ಪುರಂದರವರೇಣ್ಯರ ತಾಯಿ ನಿನ್ನ ಬಸಿರವನ್ನಗಣಿ ವಿದ್ಯಾರಣ್ಯರ ಜೈನರಾದ ಪೂಜ್ಯಪಾದ ಕುಂದವರ್ಯರ ಮಧ್ವಪತಿಯೇ ಬಸವಪತಿಯೇ ಮಧ್ವಮತಾಚಾರ್ಯರ ಶರ್ವಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದ್ದಣ್ಣರ ಪುರಂದರವರೇಣ್ಯರ ತಾಯಿನಿಂದ ಬಸಿರೆ ಹೊಂದಾಗನೆ ವಿದ್ಯಾರಣ್ಯರ ಜೈನರಾದ ಪೂಜ್ಯಪಾದ ಕುಂದವರ್ಯರ ಮಧ್ವಯತಿಯ ಬಸವಪತಿಯ ಮುಖ್ಯಮತಾಚಾರ್ಯರ ಸರ್ವಪಂಪರನ್ನರ ಲಕ್ಷ್ಮೀಪತಿ ಜನರ ಷಡಕ್ಷರಿ ಮುದ್ದಣ್ಣರ ಪುರಂದರವರೇಣ್ಯರ ತಾಯಿ ನಿನ್ನ ಬಸಿರವನ್ನಗಣಿ ವಿದ್ಯಾರಣ್ಯರ ಜೈನರಾದ ಪೂಜ್ಯಪಾದ ಕುಂದವರ್ಯರ ಮಧ್ವಯತಿಯ ಬಸವಪತಿಯ ಮುಖ್ಯಮತಾಚಾರ್ಯರ ಸರ್ವಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದ್ದಣ್ಣರ ಪುರಂದರವರೇಣ್ಯರ ತಾಯಿಯಿಂದ ಬಸಿರವನ್ನಗಣಿ ವಿದ್ಯಾರಣ್ಯರ ಜೈನರಾದ ಪೂಜ್ಯಪಾದ ಕುಂದವರ್ಯರ ಮಧ್ವಯತಿಯ ಬಸವಪತಿಯ ಮುಖ್ಯಮತಾಚಾರ್ಯರ ಸರ್ವಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದ್ದಣ್ಣರ ತಾಯಿ ನಿನ್ನ ಬಸಿರವನ್ನಗಣಿ ವಿದ್ಯಾರಣ್ಯರ ಜೈನರಾದ ಪೂಜ್ಯಪಾದ ಕುಂದವರ್ಯರ ಮಧ್ವಯತಿಯ ಬಸವಪತಿಯ ಮುಖ್ಯಮತಾಚಾರ್ಯರ ಸರ್ವಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದಣ್ಣರ ಪುರಂದರವರೇಣ್ಯರ ತಾಯಿನಿಂದ ಬಸಿರವನ್ನಗಣಿ ವಿದ್ಯಾರಣ್ಯರ ಜೈನರಾದ ಪೂಜ್ಯಪಾದ ಕುಂದವರ್ಯರ ಮಧ್ವಯತಿಯ ಬಸವಪತಿಯ ಮುಖ್ಯಮತಾಚಾರ್ಯರ ಸರ್ವಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದ್ದಣ್ಣರ